ನಮಸ್ಕಾರ ಕರುನಾಡು. ಇವತ್ತಿನ 3 ಮಿನಿಟ್ಸ್ ಮಾಹಿತಿ ದಶರಥ ಹಾಗೂ ಅವನ 350 ಪತ್ನಿಯರು. ಹೌದು, ನೀವು ಕೇಳಿದ್ದು ಸರಿಯಾಗೇ ಇದೆ. ಅಯೋಧ್ಯೆಯ ದಶರಥ ಮಹಾರಾಜನಿಗೆ 350 ಪತ್ನಿಯರಿದ್ರು ಅನ್ನೋ ಮಾತು ಸತ್ಯ. ಈ 350 ಪತ್ನಿಯರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ದಶರಥ ಮಹಾರಾಜನ ಬಗ್ಗೆ ಒಂದು ಲೈಟ್ ಆಗಿ ಇಂಟ್ರೊಡಕ್ಷನ್ ಕೊಡ್ತೀನಿ, ಕೇಳಿ. ದಶರಥ ಮಹಾರಾಜ ಇಕ್ಷ್ವಾಕು ವಂಶದವರು. ಈ ಇಕ್ಷ್ವಾಕು ವಂಶದವರು ಕೋಸಲ ದೇಶವನ್ನ ಆಳ್ತಾ ಇದ್ರು ಅಂಡ್ ಇದರ ರಾಜಧಾನಿಯೇ ಅಯೋಧ್ಯೆ. ಇದು ಸರಿಯು ನದಿಯ ತೀರದಲ್ಲಿರುವಂತಹ ನಗರ. ದಶರಥ ಅಜಮಹಾರಾಜ ಹಾಗೂ ಇಂದುಮತಿಯರ ಮಗ ಅಂಡ್ ಇವರು ರಘುವಂಶದ ಸುಮಾರು 70ನೇ ಪಟ್ಟದ ದೊರೆಯಾಗಿದ್ದವರು. ದಶರಥ ಬಹಳ ಸತ್ಯವಂತ, ಮಹಾಪರಾಕ್ರಮಿ, ಧರ್ಮಶೀಲ, ವೇದಾಂಗ ಪಾರಂಗತನಾಗಿದ್ದ. ಈತನ ಬಳಿ ಸುಸಜ್ಜಿತವಾದಂತಹ ಚತುರಂಗ ಸೇನೆ ಇತ್ತು. 8 ಜನ ಮಂತ್ರಿಗಳಿದ್ರು. ವಸಿಷ್ಠ, ಕಶ್ಯಪ, ಗೌತಮ ಮೊದಲಾದ ಪ್ರಸಿದ್ಧ ಪುರೋಹಿತರಿದ್ರು. ಈ ದಶರಥ ಮಹಾರಾಜನಿಗೆ 3 ಜನ ಪತ್ನಿಯರಿದ್ದಿದ್ದು ನಮಗೆಲ್ಲ ಗೊತ್ತೇ ಇದೆ. ಅವರೇ ನಮ್ಮ ಪ್ರಭು ಶ್ರೀರಾಮಚಂದ್ರರ ತಾಯಿಯಾದಂತಹ ಕೌಸಲ್ಯಾದೇವಿ, ಲಕ್ಷ್ಮಣ ಶತ್ರುಘ್ನರ ತಾಯಿಯಾದಂತಹ ಸುಮಿತ್ರಾದೇವಿ ಹಾಗೂ ಭರತನ ತಾಯಿಯಾದಂತಹ ಕೈಕೇಯಿ. ಇವರಿಷ್ಟೇ ಅಲ್ಲದೆ ದಶರಥ ಮಹಾರಾಜನಿಗೆ 350 ಜನ ಪತ್ನಿಯರಿದ್ರು ಅಂತ ಹೇಳಿದ್ರೆ ನಂಬ್ತೀರಾ? ಹೌದು, ಇದು ಸತ್ಯನೇ. ದಶರಥ ಮಹಾರಾಜನಿಗೆ ಅಷ್ಟೊಂದು ಜನ ಪತ್ನಿಯರು ಯಾಕಿದ್ರು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ನೀವೆಲ್ಲ ಶ್ರೀ ವಿಷ್ಣುವಿನ 6ನೇ ಅವತಾರವಾದಂತಹ ಪರಶುರಾಮರ ಬಗ್ಗೆ ಕೇಳೇ ಇರ್ತೀರಾ. ಕ್ಷತ್ರಿಯರು ಯಾವಾಗ ತನ್ನ ಆಯುಧಗಳನ್ನ ಹಾಗೂ ಅವರ ಶಕ್ತಿನ ದುರುಪಯೋಗ ಮಾಡಿಕೊಂಡು ಜನರಿಗೆ ದಬ್ಬಾಳಿಕೆ ಮಾಡೋದಕ್ಕೆ ಶುರು ಮಾಡಿದ್ರು, ಅದನ್ನು ನಿರ್ಮೂಲನೆಗೆ ಅಂತ ಪರಶುರಾಮರು ಭೂಪ್ರದಕ್ಷಿಣೆ ಆಗಿರೋದ್ರ ಬಗ್ಗೆ ಎಲ್ಲರೂ ಕೇಳೇ ಇರ್ತೀರ. ಈ ರೀತಿ ಅವರು ಭೂಪ್ರದಕ್ಷಿಣೆ ಮಾಡ್ತಾ ಇರಬೇಕಾದ್ರೆ ಯಾವ ಕ್ಷತ್ರಿಯ ಮಧುಮಕನಾಗಿ ಹಸೆಮಣೆ ಮೇಲೆ ಕೂತಿರ್ತಾನೋ ಅವನನ್ನು ಕೊಲ್ಲಲ್ಲ ಅಂತ ರಿಯಾಯಿತಿ ಕೊಟ್ಟಿರ್ತಾರೆ. ಸೊ ಇದ್ರೂ ಉಪಯೋಗ ತೆಗೆದುಕೊಂಡಂತಹ ಅಯೋಧ್ಯೆಯ ಮಂತ್ರಿಗಳು ಪರಶುರಾಮರು ಯಾವಾಗ ಅಯೋಧ್ಯೆ ಹತ್ರ ಬರ್ತಾ ಇದ್ದಾರೆ ಅನ್ನೋ ಸ್ಥಿತಿ ತಿಳಿದ ಕೂಡಲೇ ಯಾರೋ ಒಬ್ಬ ಸ್ತ್ರೀನ ಕರ್ಕೊಂಡ್ಬಂದು ಅವಳಿಗೆ ಕಂಕಣ ಕಟ್ಟಿ ದೊರೆಗೆ ಮದುಮಗನ ವೇಷ ಹಾಕಿ ಹಸೆಮಣೆ ಮೇಲೆ ಕೂರಿಸಿ ಮದುವೆ ಮಾಡಿಸ್ತಾ ಇದ್ರು. ಹೀಗೆ ಅವರು ಪರಶುರಾಮರ ಕೊಡ್ಲಿಯಿಂದ ತಪ್ಪಿಸ್ಕೊಳ್ಳೋಕೆ ದಶರಥ ಮಹಾರಾಜನಿಗೆ 350 ಸಲ ಮದುವೆ ಮಾಡಿಸಿದ್ರಂತೆ. ಈ ಎಲ್ಲ ಸ್ತ್ರೀಯರು ಕ್ಷತ್ರಿಯ ಸ್ತ್ರೀಯರೇ ಆಗಿದ್ರು ಅಂತ ಹೇಳೋಕ್ಕಾಗಲ್ಲ. ಹಾಗೆ ನಮ್ಮ ಪ್ರಭು ಶ್ರೀರಾಮಚಂದ್ರರು ಈ 350 ತಾಯಂದ್ರನ್ನ ಬಹಳ ಗೌರವದಿಂದ ಕಾಣ್ತಾ ಇದ್ರಂತೆ. ಈ 350 ಪತ್ನಿಯರಲ್ಲಿ ಒಬ್ಬಳಿಗೆ ಒಂದು ಹೆಣ್ಮಗು ಜನ್ಮಿಸುತ್ತೆ. ಆಕೆ ಶಾಂತ ಅನ್ನೋ ಕನ್ಯೆ. ಅಂಗರಾಜ್ಯದ ರೋಮಪಾದನಿಗೆ ಮಕ್ಕಳಿಲ್ಲ ಕಾರಣ ದಶರಥ ಮಹಾರಾಜ ಶಾಂತಾಳನ್ನ ದತ್ತು ಕೊಟ್ಟಿರ್ತಾರೆ ಇವರಿಗೆ. ಅಂಡ್ ಈ ಪ್ರಸಂಗ ವಾಲ್ಮೀಕಿ ರಾಮಾಯಣದಲ್ಲಿ ಮೆನ್ಷನ್ ಇದೆ. ಮುಂದೆ ಈ ಶಾಂತಾಳನ್ನೇ ಋಷ್ಯಶೃಂಗಿ ಅನ್ನೋ ಮಹಾರಿಷಿ ಜೊತೆಗೆ ಮದುವೆ ಮಾಡ್ತಾರೆ. ಅಂಡ್ ಇದೇ ಶೃಂಗಿ ಋಷಿ ಮುಂದೆ ದಶರಥ ಮಹಾರಾಜನ ಕೈಯಲ್ಲಿ ಪುತ್ರಕಾಮೇಷ್ಟಿ ಯಜ್ಞನ ಮಾಡಿಸಿ ಅಮ್ಮ ಲಕ್ಷ್ಮಣ, ಭರತ, ಶತ್ರುಘ್ನರ ಜನನಕ್ಕೆ ಆಶೀರ್ವಾದ ಮಾಡ್ತಾರೆ. ಬೋನಸ್ ಆಗಿ ಇನ್ನೊಂದು ಫ್ಯಾಕ್ಟ್ ಹೇಳ್ತೀನಿ, ಕೇಳಿ. ದಶರಥ ಮಹಾರಾಜನ ತರನೇ ಅವರ ಪೂರ್ವಜನಾದಂತಹ ಮೂಲಕ ಅನ್ನೋ ದೊರೆಯು ಸಹ ಪರಶುರಾಮರ ಕಾಟದಿಂದ ತಪ್ಪಿಸ್ಕೊಳ್ಬೇಕು ಅಂತ ಅವ್ರು ಬಂದ್ರು ಅಂದ ಕೂಡಲೇ ಬೆಟ್ಟ ಇದ್ದಂತಹ ಸ್ತ್ರೀಗಳ ಮಧ್ಯೆ ಹೋಗಿ ಅಡಗಿ ಕುಳ್ಕೊತಾ ಇದ್ರಂತೆ. ಆಗ ಬ್ರಹ್ಮಚಾರಿಗಳಾದಂತಹ ಪರಶುರಾಮರು ಇಂಥ ದೃಶ್ಯನ ನೋಡೋಕ್ಕಾಗದೆ ಪಲಾಯನ ಮಾಡ್ತಿದ್ರಂತೆ. ಈ ರೀತಿ ಸೇವಾಗ್ತಿದ್ದ ಮೂಲಕನಿಗೆ ನಾರಿ ಕವಚ ಅಂತ ನಿಕ್ ನೇಮ್ ಸಹ ಇತ್ತು. ಇದನ್ನ ಶ್ರೀ ವಿಷ್ಣು ಪುರಾಣದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇವತ್ತಿನ 3 ಮಿನಿಟ್ಸ್ ಮಾಹಿತಿ ಇಷ್ಟು. ಮುಂದಿನ ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಶುಭ ದಿನ.